ಬೆಂಗಳೂರಿನಲ್ಲಿ 40-60 ಅಳತೆಯ ಮನೆ ಕಟ್ಟಿ ಓಸಿ ಇಲ್ಲದೆ ಪರದಾಡ್ತಿರುವ ಲಕ್ಷಾಂತರ ಮಂದಿ ಜನರಿಗೆ ಈಗ ಒಳ್ಳೆಯ ಕಾಲ ಕೂಡಿ ಬಂದಿದೆ. ಉಪಮುಖ್ಯಮಂತ್ರಿ ಹಾಗೂ ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಮಹತ್ವದ 6ನೇ ಗ್ಯಾರಂಟಿ ಕೊಡೋಕೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಮೇ 13ರಂದು ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ರು. ಕರ್ನಾಟಕದ ಜನತೆಗೆ ಬಹುಶಃ 6ನೇ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡ್ತಾರೆ ಅಂತ ನಾವೆಲ್ಲರೂ ಅಂದುಕೊಂಡಿದ್ವಿ. ಆದ್ರೆ ಬೆಂಗಳೂರಿನ ಜನತೆಗೆ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಈ ಗುಡ್ ನ್ಯೂಸ್ ರಾಜಧಾನಿಯಲ್ಲಿ ಮನೆ ನಿರ್ಮಿಸಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕಕ್ಕಾಗಿ ಪರದಾಡ್ತಿದ್ದ ಲಕ್ಷಾಂತರ ಜನರಿಗೆ ಇದು ದೊಡ್ಡ ಸಮಾಧಾನ ತರಲಿದೆ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಕಟ್ಟಡ ಪೂರ್ಣಗೊಂಡ ನಂತರ ಬಿಬಿಎಂಪಿ ಅಥವಾ ಜಿಬಿಎಯಿಂದ ಓಸಿ ಪಡೆಯುವುದು ಕಡ್ಡಾಯ. ಆದರೆ ನಿಯಮಗಳ ಉಲ್ಲಂಘನೆ ಅಥವಾ ತಾಂತ್ರಿಕ ಕಾರಣಗಳಿಂದಾಗಿ 90% ಕಟ್ಟಡಗಳಿಗೆ ಓಸಿ ಸಿಗ್ತಾ ಇರಲಿಲ್ಲ. ಇದರಿಂದಾಗಿ ಅಂಥ ಮನೆಗಳಿಗೆ ಅಧಿಕೃತವಾಗಿ ಕಾವೇರಿ ನೀರು ಅಥವಾ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಪಡೆಯೋಕೆ ಅಡ್ಡಿಯಾಗಿತ್ತು. ಈಗ ಸರ್ಕಾರ 3000 ಚದರ ಅಡಿವರೆಗಿನ ನಿವೇಶನಗಳಲ್ಲಿ ನಿರ್ಮಿಸಲಾದ ಕಟ್ಟಡಗಳಿಗೆ ಓಸಿ ನಿಯಮದಿಂದ ವಿನಾಯಿತಿ ಕೊಡೋಕೆ ಗಂಭೀರ ಚಿಂತನೆ ನಡೆಸಿದ್ದಾರೆ. ಈ ಯೋಜನೆಯು ಮುಖ್ಯವಾಗಿ 40-60 ಅಳತೆಯ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಂಡಿರುವ ಮಧ್ಯಮ ವರ್ಗದ ಜನರಿಗೆ ವರದಾನವಾಗಲಿದೆ. ಈಗಾಗಲೇ ನಿರ್ಮಾಣವಾಗಿರುವ ಹಳೆಯ ಕಟ್ಟಡಗಳಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾದರಿಯಲ್ಲಿ ಈ ವಿನಾಯಿತಿ ಘೋಷಣೆಯಾಗುವ ಸಾಧ್ಯತೆ ಇದೆ. ಆದರೆ ರಿಯಾಯಿತಿಯು ಕೇವಲ ಅಸ್ತಿತ್ವದಲ್ಲಿರುವ ಕಟ್ಟಡಗಳಿಗೆ ಮಾತ್ರ ಸೀಮಿತವಾಗಿದ್ದು, ಇನ್ನು ಮುಂದೆ ನಿರ್ಮಿಸುವ ಹೊಸ ಕಟ್ಟಡಗಳಿಗೆ ನಿಯಮಗಳು ಅನ್ವಯವಾಗಲಿವೆ ಅಂತ ತಿಳಿಸಿದ್ದಾರೆ. ಈ ನಿರ್ಧಾರದಿಂದ ಬೆಂಗಳೂರಿನ ಲಕ್ಷಾಂತರ ಕುಟುಂಬಗಳ ದಶಕಗಳ ಕಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ.